ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಸಿಂಪಲಾಗಿ ಒಂದು ಚಿಕನ್ ಮಾಡೋದು ನೋಡೋಣ. ನಾನಿಲ್ಲಿ ಒಂದು ಸಣ್ಣ ಕಪ್ಪಷ್ಟು ತೆಂಗಿನಕಾಯಿನ ಕಟ್ ಮಾಡಿ ಉದ್ದುದ್ದ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ಅದೇ ಇದರಲ್ಲಿ ಒಂದು ಇಂಚಷ್ಟು ಚಕ್ಕೆನ ಕೂಡ ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಲವಂಗನ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ಇದು ಚಿಕನ್ ಮಸಾಲ ಮಾಡಲಿಕ್ಕೆ. ಮತ್ತು 1 ಸ್ಪೂನಷ್ಟು ಗಸಗಸೆ. ತುಂಬ ಟೇಸ್ಟಿಯಾಗಿ ಸಿಂಪಲ್ಲಾಗಿರೋ ಚಿಕನ್ ಸಾಂಬಾರು ಫ್ರೆಂಡ್ಸ್. ಹಾಗೆ ಒಂದು 2-3 ಸ್ಪೂನಷ್ಟು ಕಡಲೆ, ಯಾಕಂದರೆ ಸ್ವಲ್ಪ ಸಾಂಬಾರು ಗಟ್ಟಿಯಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ. ನಾನು ಜಾಸ್ತಿ ಟೊಮೊಟೊ ಹಾಕ್ತಿಲ್ಲ, ಒಂದು ಅರ್ಧದಷ್ಟು ಟೊಮೊಟೊನ ಕಟ್ ಮಾಡಿ ರುಬ್ಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಿಷ್ಟನ್ನು ಒಂದು ಸಲ ರುಬ್ಕೊಂಬರೋಣ. ಅದಾದಮೇಲೆ ಮತ್ತೆ ಮಸಾಲ ಪೌಡರ್ನ ಆ್ಯಡ್ ಮಾಡಬೇಕು. ಫ್ರೆಂಡ್ಸ್, ಇದು ಸ್ವಲ್ಪ 3/4% ರುಬ್ಬಾಗಿದೆ. ಬನ್ನಿ ಇವಾಗ ಮಸಾಲಾಸನ್ನ ಹಾಕ್ಕೊಳ್ಳೋಣ. ನೋಡಿ, ನಾನು ಒಂದು ದೊಡ್ಡ ಸ್ಪೂನಲ್ಲಿ ಮೆಣಸಿನ್ಕಾಯಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ, ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು. ಸ್ವಲ್ಪ ಚಿಕನ್ ಸಾಂಬಾರು ಸ್ವಲ್ಪ ಲೈಟಾಗಿ ಖಾರ ಇದ್ದರೆ ಚೆಂದ ಅನಿಸುತ್ತೆ, ಅದಕ್ಕೆ ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಾನಂತೂ ತುಂಬ ಸ್ವಲ್ಪ ಸ್ಪೈಸಿ, ಸ್ವಲ್ಪ ಇದ್ರಂಗೆ ಗ್ರೇವಿ, ಸ್ವಲ್ಪ ಜಾಸ್ತಿ ಗ್ರೇವಿ ಇರಬಾರ್ದು, ತಿಳ ಇರಬೇಕು, ಆ ಥರ ಮಾಡ್ತೀನಿ ಫ್ರೆಂಡ್ಸ್. ಆ ಥರ ಮುದ್ದೆಗೆ ಬಿಸಿ ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇವಾಗ ನಾನು ಒಂದು ದೊಡ್ಡ ಸ್ಪೂನಲ್ಲಿ ಮೆಣಸಿನ್ಕಾಯಿ ಪೌಡರ್ ಹಾಕ್ಕೊಂಡಿದ್ದೀನಿ. ಒಂದು 2 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ಅಂಗಡಿಯಿಂದ ತಂದಿರೋ ಧನಿಯಾ ಪುಡಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸರಿ, ಇವಾಗ ರುಬ್ಕೊಳ್ಳೋಣ. ನೋಡಿ, ಫೈನಲಾಗೆ ಮಸಾಲ ಫುಲ್ಲು ನೈಸಿಗೆ ಈ ಥರ ರುಬ್ಕೊಂಡಿದ್ದೀನಿ. ಇವಾಗ ನಾವು ಚಿಕನ್ ಸಾಂಬಾರನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ. ಫಸ್ಟು ನಾನು ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಟು ಅದನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಕುಕ್ಕರಲ್ಲಿ ವಾಟರ್ ಟೈಪ್ ಇತ್ತು, ಅದಕ್ಕೋಸ್ಕರ ಸ್ವಲ್ಪ ಅದೆಲ್ಲ ಇದಾಗಲಿ ಅಂತೇಳಿ ವೆಯ್ಟ್ ಮಾಡ್ತಾಯಿದ್ದೀನಿ. ಇವಾಗ ಕುಕ್ಕರ್ ಬಿಸಿಯಾಗಿದೆ. ನಾನು ಒಂದು ಚಿಕ್ಕ ಸ್ಪೂನಲ್ಲಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಏನು ಗೊತ್ತಾ, ಜಾಸ್ತಿ ಎಣ್ಣೆ ಹಾಕ್ಕೊಂಡ್ರೆ ಚಿಕನಲ್ಲೂ ಕೆಲವೊಂದು ಟೈಮಲ್ಲಿ ಎಣ್ಣೆ ಬಿಟ್ಕೊಳ್ಳುತ್ತೆ. ಅದಕ್ಕೆ ಸಾಂಬಾರಿಗೆ ಜಾಸ್ತಿ ಎಣ್ಣೆ ಇದ್ದರೆ ನನಗೆ ಇಷ್ಟ ಆಗೋಲ್ಲ. ಅದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು 5-6 ಎಸಳು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದೆ, ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕೆಲವರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾರೆ. ಅದಕ್ಕಿಂತ ಈ ಥರ ಬೆಳ್ಳುಳ್ಳಿನ ಒಂದು ಸಲ ಜಜ್ಜಿಬಿಟ್ಟು ಹಾಕಿ ಎಣ್ಣೆಯಲ್ಲಿ ಚಿಕನ್ ಹುರಿತಾ ಇದ್ದರೆ ಅದ್ರ ಘಮನೇ ಒಂಥರ ಡಿಫ್ರೆನ್ಸ್ ಆಗಿರುತ್ತೆ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ನನಗೆ ಇದೆಲ್ಲ ಫಸ್ಟು ನಮ್ಮ ಅಮ್ಮವರೆಲ್ಲ ಅವಾಗಿನಲ್ಲಿ ಇದೇ ಸ್ಟೈಲ್ ಮಾಡ್ತಾಯಿದ್ದು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ಇದು ಇದೆ ಅಂತಾರೆ, ಬಟ್ ಅವಾಗ ನಮ್ಮಮ್ಮ ಇದೇ ಥರ ಮಾಡ್ತಾಯಿದ್ರು. ಸೊ ಅದಕ್ಕೆ ನಾನು ಒಂದು ಸಲ ಈ ಥರ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಇವಾಗ ಒಂದು ಸಣ್ಣದು ಒಂದು 2 ಈರುಳ್ಳಿನ ಉದ್ದುದ್ದ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಹಾಕ್ಕೊಂಡು ಆ ಬೆಳ್ಳುಳ್ಳಿ ಸ್ವಲ್ಪ ಒಂದು 3/4% ಆದಮೇಲೆ ಈರುಳ್ಳಿ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು. ಇವಾಗ ನಾನು ಒಂದು ಅರ್ಧ kg ಚಿಕನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೆ. ಸೊ ಅದು ಕೂಡ ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಬೋದು ಜೊತೆಲೇ. ರುಬ್ಲಿಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಯಾಕೆ ಹಾಕಿಲ್ಲ ಅಂದರೆ, ನಾನು ಲಾಸ್ಟಲ್ಲಿ ಹಾಕ್ತೀನಿ, ಇಲ್ಲಾಂದರೆ ಇವಾಗ ಹಾಕ್ಕೊಳ್ತೀನಿ. ಒಂದು ಪಾಯಿಂಟು. ಮತ್ತು ಇವತ್ತು ಕೊತ್ತಂಬರಿ ಸೊಪ್ಪು ಖಾಲಿ ಆಗಿತ್ತು, ಸೊ ಹಂಗಾಗಿ ನಾನು ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿಲ್ಲ. ಈ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಹಂಗೆ ಹುರಿದು ಚಿಕನ್ನ ಅದ್ರಲ್ಲಿ ಆ್ಯಡ್ ಮಾಡಿದ್ರೆ ಎಷ್ಟು ಘಮ ಘಮ ಅಂತ ಇರುತ್ತೆ ಫ್ರೆಂಡ್ಸ್. ಸೊ ಆ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ಇವಾಗ ನಾನು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ. ಮತ್ತು ಮಸಾಲೆಲ್ಲ ಹಾಕಿದ ಮೇಲೆ ಒಂದು ಟೈಮ್ ಉಪ್ಪನ್ನು ಟೇಸ್ಟ್ ಮಾಡ್ಕೋಬೋದು. ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅದು ಚೆನ್ನಾಗಿ ನೀರು ಬಿಡೋವರೆಗೂ ಮುಚ್ಚಿಟ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀನಿ. ಕುಕ್ಕರಲ್ಲಿ ಯಾಕಪ್ಪ ಮಾಡ್ತಾಯಿದ್ದೀನಿ ಅಂದರೆ, ನನಗೆ ತುಂಬ ಟೈಮ್ ಇರಲಿಲ್ಲ. ಸೊ ಹಂಗಾಗಿ ಒಂದು ವಿಸಿಲ್ ಬರ್ಸ್ಬಿಡೋಣ ಅಂತೇಳಿ ಕುಕ್ಕರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ನಾನು ರುಬ್ಬಿಟ್ಟಿದ್ದಂಥ ಮಸಾಲ ಅದೆಲ್ಲ ಇತ್ತಲ್ಲ, ಅದನ್ನು ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದರೆ ಒಂಥರ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಒಂದು ಟೈಮ್ ಈ ಥರ ಚಿಕನ್ ಸಾಂಬಾರನ್ನ ಟ್ರೈ ಮಾಡಿ, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವು ಚಿಕನ್ ಮಸಾಲ ಅಂತೆ, ಗರಂ ಮಸಾಲ ಅದು ಇದು ಅಂತ ಯಾವುದ್ಯಾವುದನ್ನು ಆ್ಯಡ್ ಮಾಡ್ತೀವಿ ಫ್ರೆಂಡ್ಸ್. ಆವಾಗೆಲ್ಲ ನಮ್ಮ ಅಮ್ಮವರು ಬರೀ ಒಂದು ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ ಇದ್ದರೆ ಒಳ್ಳೆ ರುಚಿಕರವಾಗಿ ನಮಗೆ ಚಿಕನ್ ಗ್ರೇವಿನ ಮಾಡಿಕೊಡ್ತಾಯಿದ್ರು, ಚಿಕನ್ ಸಾಂಬಾರನ್ನ ಮಾಡ್ತಾಯಿದ್ರು. ಸೊ ನಾನು ಕೂಡ ಅದೇ ರೀತಿ ಇವತ್ತು ಸಿಂಪಲಾಗಿ ಚಿಕನ್ ಮಸಾಲ ಏನು ಹಾಕ್ತಿರೋದೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು, ನಮಗೆ ಗ್ರೇವಿ ಯಾವ ರೀತಿ ಬೇಕೋ ಅದನ್ನು ನೋಡ್ಕೊಂಡು ನೀರು ಹಾಕ್ಕೋಬೇಕು. ನಾನು ಸ್ವಲ್ಪ ತುಂಬ ಗಟ್ಟಿಯಾಗಿ ಮಾಡಲ್ಲ, ಲೈಟಾಗಿ ಸ್ವಲ್ಪ ನನಗೆ ಮುದ್ದೆಗೆ ತೆಳ್ಳಗಿರ್ಬೇಕಂತೇಳಿ ನಾನು ನೀರು ಹಾಕ್ಕೊಂಡು ಇದನ್ನು ಮುಚ್ಚಿಟ್ರೆ ಮತ್ತೆ ಇದು ಚಿಕನಲ್ಲಿ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತಲ್ಲ, ನಮ್ಗೆ ಆಮೇಲೆ ಬೇಕಂದರೆ ಗಟ್ಟಿ ಆಯ್ತಂದರೆ ಸ್ವಲ್ಪ ಬಿಸಿ ನೀರು ಹಾಕ್ಬಿಟ್ಟು ಇದು ಮಾಡ್ಕೋಬೋದು. ಸೊ ಹಂಗಾಗಿ ನಾನು ಮುಚ್ಚಿಡ್ತಾ ಇದ್ದೀನಿ. ಇವಾಗ ಮುಚ್ಚಿಟ್ಬಿಟ್ಟು ನಾನು ಒಂದೇ ಒಂದು ವಿಸಿಲ್ ಬರ್ಸ್ಕೊತಾ ಇದ್ದೀನಿ ಫ್ರೆಂಡ್ಸ್, ಜಾಸ್ತಿ ಬೇಡ.
ಓಕೆ ಫ್ರೆಂಡ್ಸ್, ಫೈನಲಿ ವಿಸಿಲ್ ಬಂದಾಯಿತು. ಬನ್ನಿ ಇವಾಗ ಓಪನ್ ಮಾಡಿ ನೋಡೋಣ. ಆಹಾ, ನೋಡಿ ಏನು ಸಕ್ಕತ್ತಾಗೆ ಸುತ್ತ ಆಯಿಲ್ ಬಿಟ್ಕೊಂಡು ಸೆಂಟ್ರಲ್ಲಿ ಚಿಕನ್ನು ತಿರುಗಿಸ್ತಿ ನೋಡ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಈ ಸಾಂಬಾರನ್ನ ನಾನು ಏನು ಮಾಡ್ತೀನಿ ಅಂದರೆ, ಬಿಸಿ ಬಿಸಿ ಸಾಂಬಾರನ್ನ ಒಂದು ಗ್ಲಾಸಲ್ಲಿ ಹಾಕ್ಕೊಂಡು ಕಾಫಿ ಟೀ ಕುಡಿತಾರಲ್ಲ ಆ ಥರ ಕುಡಿದ್ಬಿಡ್ತೀನಿ ಫ್ರೆಂಡ್. ನಂಗೆ ತುಂಬಾ ಇಷ್ಟ ಈ ಥರ ಸಾಂಬಾರು ಅಂದರೆ. ಜಾಸ್ತಿ ಮಸಾಲನೂ ಇರಬಾರ್ದು, ಜಾಸ್ತಿ ಆಯಿಲು ಇರಬಾರ್ದು. ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಫೈನಲಾಗಿ ಇವಾಗ ಇದು ಮಾಡಿದ್ದಾಯಿತು. ಇದಕ್ಕೆ ಬಿಸಿಯಾಗಿ ಸ್ವಲ್ಪ ಅನ್ನ, ಒಂದು ಸ್ವಲ್ಪ ಮುದ್ದೆ ಇದ್ದರೆ ಒಳ್ಳೆ ಊಟ ಕಂಪ್ಲೀಟ್ ಆಗುತ್ತೆ. ಸೊ ಇವಾಗ ನಾನು ಇದಕ್ಕೆ ಮುದ್ದೆ ಕೂಡ ಮಾಡಬೇಕು. ಒಂದು ಕಡೆ ರೈಸ್ ಇಟ್ಟಿದ್ದೀನಿ, ಆ ರೈಸ್ ಆಗ್ತದೆ. ಬನ್ನಿ ಊಟ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ. ಹಾಯ್ ಫ್ರೆಂಡ್ಸ್, ಬೆಳಗ್ಗೆ ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಮಲ್ಕೊಂಡಿದ್ದೆ. ಫೋನ್ ಬಂತು. ಸೊ ಯಾರ್ದಪ್ಪ ಅಂತ ರಿಸೀವ್ ಮಾಡಿದೆ, ಮೀಶೋಯಿಂದ. ನಾನು ಆ್ಯಕ್ಚುಲಿ ಹೇಳಿದ್ದೆ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ, ಅಕ್ಕನ ಮಗಳು ಮದುವೆ ಇದೆ, ಶಾಪಿಂಗು ಅದು ಇದು ನಡೀತಾ ಇದೆ. ಸೊ ಹಂಗಾಗಿ ಹಾಗೆ ನನಗೆ ಒಂದು ತುಂಬ ಇಷ್ಟ ಆಗ್ತಾಯಿತ್ತು ಈ ಬಿಗ್ ಬಾಸ್ ಇದರಲ್ಲಿ ಸ್ಪಂದನ ಅವರು ವೇರ್ ಮಾಡಿದ್ರಲ್ಲ ಬುಗ್ಡಿ, ಆ ಥರದ್ದು ನಾನು ತುಂಬ, ಅವ್ರು ಮಾತ್ರ ಅಲ್ಲ, ಅವರು ವೇರ್ ಮಾಡಿ ಬಿಟ್ಟಿದ್ದಾದ್ಮೇಲೆ ತುಂಬ ಜನ ಅದನ್ನ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ಹಾಕೊಳ್ತಾ ಇದ್ರು. ನನಗಂತೂ ಅದನ್ನ ನೋಡಿದಾಗ ತುಂಬ, ನಾನು ಕೂಡ ಅದನ್ನ ಹಾಕೋಬೇಕು ಅನ್ನಿಸ್ತಾ ಇತ್ತು. ಬಟ್ ನಾನು ಅತಿ ಹೆಚ್ಚಾಗಿ ಯಾವುದೋ ಫಂಕ್ಷನ್ಸ್ಗೆ ಹೋಗಲ್ಲ, ಎಲ್ಲೂ ಹೋಗಲ್ಲ. ಹಂಗಾಗಿ ನಾನು ತಗೊಂಡು ಏನು ಮಾಡಲಿ ಅಂದ್ಕೊಂಡು ಸುಮ್ಮನೆ ಇದೆ. ಸೊ ಆಮೇಲೆ ಅಂತ ಅನ್ನಿಸ್ತು, ನಮಗೂ ಒಂದು ಅವಕಾಶ ಇದೆಯಲ್ಲ, ಸರಿ ಇವಾಗ ಮದುವೆ ಇದೆಯಲ್ಲ, ಮದುವೆ ದಿನ ಟ್ರೈ ಮಾಡೋಣ ಹೆಂಗೆ ಕಾಣಿಸುತ್ತೋ ಅಂತ ಹೇಳ್ಬಿಟ್ಟು ನಾನು ಕೂಡ ಬುಕ್ ಮಾಡಿದೆ. ನೋಡಿ ತುಂಬ ಕ್ಯೂಟಾಗೆ. ಆ್ಯಂಡ್ ಈ ಬಾಕ್ಸಲ್ಲಿ ಬಂದಿದ್ದು ನೋಡಿ ನನಗೆ ತುಂಬ ಖುಷಿ ಆಯಿತು. ಎಷ್ಟು ಚೆನ್ನಾಗಿದೆ ಅಂತಂದರೆ, ಪುಟಾಣಿಯಾಗಿ ಒಂದು ಬಾಕ್ಸಲ್ಲಿ ಕೊಟ್ಟಿದ್ದಾರೆ. ಹಾಗೆ ನಾನು ಬಂದು ಎರಡನ್ನ ತಗೊಂಡಿದ್ದೀನಿ. ಇದು ಕಾಂಬೋ ಸೆಟ್ ಆಗಿತ್ತು, ತುಂಬ ಕಮ್ಮಿ ಪ್ರೈಸಲ್ಲಿ ಕೂಡ ಸಿಕ್ತು. ನೋಡಿ, ಒಂದಲ್ಲ ಎರಡನ್ನ ತಗೊಂಡಿದ್ದೀನಿ. ಕಾಂಬೋ ಇತ್ತು. ಸಿಂಗಲ್ ಆದರೆ ಸ್ವಲ್ಪ ಜಾಸ್ತಿ ಇತ್ತು, ಅದರಲ್ಲೇ ಡಬಲ್ಗೆ ಒಂದು 50 ರುಪೀಸ್ ಏನೋ ಎಕ್ಸ್ಟ್ರಾ ಇತ್ತು. ಸೊ ಹಂಗಾಗಿ ಯಾಕೆ ಅಂತ ಎರಡು ಇರಲಿ ಅಂತೇಳಿ ತಗೊಂಡೆ. ನನ್ನ ಮಗಳು ಬೇಕಾದರೆ ಹಾಕೊಳ್ತಾಳೆ, ಇಲ್ಲ ಅಂದರೆ ಇಟ್ಟಿರೋಣ ಅಂತೇಳಿ ಎರಡನ್ನ ತಗೊಂಡೆ. ತುಂಬ ಚೆನ್ನಾಗಿದೆ. ಬಾಕ್ಸ್ ನೋಡಿ ಕೂಡ ತುಂಬ ಖುಷಿ ಆಯಿತು. ಇದು ಹಾಗೆ ಓಪನ್ ಮಾಡಿ ತೋರಿಸ್ತೀನಿ. ನೋಡಿ, ತುಂಬ ಚೆನ್ನಾಗಿದೆ. ನನಗೆ ಈ ಡಿಸೈನ್ಗಿಂತ ಇದು ಸ್ವಲ್ಪ ದೊಡ್ಡದಾಯಿತು, ಕಾಣಿಸ್ತಾ ಇದೆಯಾ? ಇದೊಂದು ಸ್ವಲ್ಪ ಹಿಂಗೆ ದೊಡ್ಡದಾಯಿತು ಅನ್ನಿಸ್ತು. ಬಟ್ ಇಲ್ಲ, ಸಾರಿ, ಇದೇ ಓಕೆ. ಸ್ವಲ್ಪ ಇದಾಗಿದೆ, ಸ್ವಲ್ಪ ಸ್ಮಾಲ್ ಹಂಗೆ ಡಿಸೈನು, ಶೇಪ್ ಸ್ವಲ್ಪ ಡಿಫ್ರೆನ್ಸ್ ಆಗಿದೆ. ಬಟ್ ಇನ್ನೊಂದು ಜೊತೆ ಇದೆಯಲ್ಲ, ಅದು ತೋರಿಸ್ತೀನಿ. ನೋಡಿ ಎಷ್ಟು ನೀಟಾಗಿ ಕವರ್ ಮಾಡಿ, ಯಾವುದೇ ಥರ ಪ್ರಾಬ್ಲಮ್ ಇಲ್ಲದೆ ಇರೋ ಥರ ಕಳಿಸಿದ್ದಾರೆ. ನನಗೂ ನೋಡ್ತಾನೆ ತುಂಬ ಖುಷಿ ಆಯಿತು. ಪ್ರಾಡಕ್ಟು ಒಂದೊಂದರಲ್ಲಿ ಒಂದೊಂದು ಥರ ಇರುತ್ತೆ. ಇದು ನೋಡಿ, ಇದಕ್ಕಿಂತ ಇದೊಂದು ಸ್ವಲ್ಪ ಚಿಕ್ಕದಿದೆ, ಗೊತ್ತಾಗ್ತಿದೆ ಅಂದರೆ ಡಿಸೈನ್ ಬೇರೆ ಬರುತ್ತಾರೆ. ಸೊ ನನಗೆ ತುಂಬ ಇಷ್ಟ ಆಯಿತು ಈ ಡಿಸೈನು. ಸೊ ಅದಕ್ಕೆ ನೋಡೋಣ, ಮದುವೆ ದಿನ ವೇರ್ ಮಾಡೋಣ ಹೆಂಗೆ ಕಾಣುತ್ತೋ ಅಂತೇಳಿ ತರಿಸ್ಕೊಂಡಿದ್ದೀನಿ. ಒಂದ್ಸಲ ವೇರ್ ಮಾಡಿ ತೋರಿಸ್ತೀನಿ ರೀ. ಅದು ಸ್ವಲ್ಪ ಹೊಸದಲ್ವಾ, ಇನ್ನೂ ಓಪನ್ ಮಾಡಿಲ್ಲ ಕರೆಕ್ಟಾಗಿ. ಅದು ಹಾಕ್ಲಿಕ್ಕೆ ಇದಾಗ್ತಾಯಿದೆ, ಇದನ್ನು ಓಪನ್ ಮಾಡ್ಕೋಬೇಕು. ನನಗೆ ಜಸ್ಟ್ ಹಾಗೆ ಹಾಕೊಳ್ತಾ ಇದ್ದೀನಿ. ನಂಗೆ ಇನ್ನೂ ಸ್ಪಷ್ಟವಾಗಿ ಇದನ್ನು ಎಲ್ಲಿಗೆ ಹಾಕ್ಬೇಕಂತನೂ ಗೊತ್ತಿಲ್ಲ, ಇಲ್ಲಿಗ ಅಥವಾ ಇನ್ನೂ ಈ ಕಡೆ ಸೈಡ್ ಹಾಕ್ಕೋಬೇಕಾ ಅಂತ ಪರ್ಫೆಕ್ಟಾಗಿ ಗೊತ್ತಾಗ್ತಿಲ್ಲ. ಒಂದ್ಸಲ ಇದು ಕರೆಕ್ಟು ಅಂತ ಅನ್ಸುತ್ತಲ್ವ. ನೋಡಿ ಹೇಗೆ ಕಾಣಿಸ್ತಾ ಇದೆ, ಚೆನ್ನಾಗಿದೆಯಾ? ನನಗಂತೂ ರಿಯಲಿ ತುಂಬ ಖುಷಿ ಆ್ಯಂಡ್ ಪರವಾಗಿಲ್ಲ ಅಂತ ಅನ್ನಿಸ್ತು. ಸೊ ಇವಾಗ ಈ ಥರ ವೇರ್ ಮಾಡಿದ್ದೀನಿ. ಇದು ಮಾಮೂಲಿ ನಾವು ಬೇರೆ ಎಲ್ಲ ಹಾಕ್ಕೊಂಡಾಗ ಅದು ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಸಿಂಪಲಾಗೆ. ಸೊ ಮದುವೆ ದಿನ ನಾನು ತೊಗೊಂಡ್ರೆ ಅದು ಹೆಂಗಿರುತ್ತೋ ಏನೋ, ಹಾಕ್ತೀನಾ ಇಲ್ವಾ ಸುಮ್ಮನೆ ಯಾಕೆ ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್. ಬಟ್ ಕಾಣಿಸ್ತಾ ಇದೆಯಾ? ನನಗಂತೂ ತುಂಬ ಖುಷಿ ಆಯಿತು ಇದು ತೊಗೊಂಡಿದ್ದು. ಹಾಗೆ ಫ್ರೆಂಡ್ಸ್, ಆ ಒಲೆಗೂ ಈ ಒಲೆಗೂ ಏನು ವ್ಯತ್ಯಾಸ? ಸೇಮ್ ಎರಡು ಒಂದೇ ಥರ ಇದೆ ಅಂತ ನೀವು ಕೇಳ್ಬೋದು, ಕರೆಕ್ಟಾಗಿ ಅಬ್ಸರ್ವ್ ಮಾಡಿಲ್ಲ ಅಂದರೆ. ಇಲ್ಲಿ ಅಬ್ಸರ್ವ್ ಮಾಡಿ, ಈ ಸೆಂಟ್ರ್ ಇದೆಯಲ್ಲ, ಇಲ್ಲಿ ರೆಡ್ ಆ್ಯಂಡ್ ಗ್ರೀನ್ ಸ್ಟೋನ್ ಬಂದಿದೆ, ಕೆಳಗಡೆ ಬಂದು ಮಾಮೂಲಿ ವೈಟ್ ಸ್ಟೋನು ಇದೆಲ್ಲ ಇದು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಈ ಥರ ಡಿಸೈನ್ ಇದೆ, ಓಕೆನಾ? ಇನ್ನೊಂದು ತೋರಿಸ್ತೀನಿ ರೀ. ನೋಡಿ, ಇದು ಬಂದು ಇಲ್ಲಿ ರೌಂಡ್ ಶೇಪ್ ಬರುತ್ತೆ, ಸೆಂಟ್ರಲ್ ಒಂದು ಮಾತ್ರ ಹರಳಿದೆ. ಮತ್ತು ಇಲ್ಲಿ ಆ ರೆಡ್ ಆ್ಯಂಡ್ ಗ್ರೀನು, ಇಲ್ಲಿ ಬಂದು ಅದರಲ್ಲಿ ವೈಟ್ ಇದೆ, ಇಲ್ಲಿ ರೆಡ್ ಆ್ಯಂಡ್ ಗ್ರೀನ್ ಇದೆ.
ಸೊ ಇಲ್ಲಿ ವೈಟ್ ಇದೆ, ಇಲ್ಲಿ ರೆಡ್ ಆ್ಯಂಡ್ ಗ್ರೀನ್ ಇದೆ. ಸೊ ಅಷ್ಟೇ ಡಿಫ್ರೆನ್ಸ್, ಅದೆರಡರಲ್ಲೂ ಅದೇ ಡಿಫ್ರೆನ್ಸು. ಸೊ ಹಂಗಾಗಿ ನೋಡಲಿಕ್ಕೆ ಲುಕ್ ಚೆನ್ನಾಗಿ ಕಾಣುತ್ತೆ. ನನಗೆ ಹೇಳಿದ್ನಲ್ಲ, ಇದಕ್ಕಿಂತ ಇದು ತುಂಬ ಇಷ್ಟ ಆಯಿತು. ವೈಟ್ ಕಲರ್ ಇದೆಯಲ್ಲ, ಸೊ ಹಂಗಾಗಿ ಇದನ್ನು ನಾನು ವೇರ್ ಮಾಡ್ತೀನಿ. ಸಮ್ಟೈಮ್ ನನ್ನ ಮಗಳು ಹಾಕ್ಕೊಳ್ತೀನಿ ಅಂದರೆ ಇದು ಹಾಕ್ಕೊಳ್ತಾಳೆ, ಇಲ್ಲ ಅವಳಿಗೆ ಇದು ಬೇಡ ನಾನು ಇದನ್ನೇ ಹಾಕ್ಕೊಳ್ತೀನಿ ಅಂದರೆ ನಾನು ಇದನ್ನೇ ಹಾಕ್ಕೊಳ್ತೀನಿ ಫ್ರೆಂಡು. ಸೊ ಅದಕ್ಕೆ ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡು ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಸ್ವಲ್ಪ ಕೆಲಸ ಇದೆ, ಅದನ್ನೆಲ್ಲ ಮುಗಿಸ್ಬಿಟ್ಟು ಮತ್ತೆ ಸಿಗ್ತೀನಿ. ಓಕೆ, ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನಿಮ್ಮ ಸಪೋರ್ಟು ನನಗೆ ಯಾವಾಗೂ ಇರುತ್ತೆ ಅಂತ ನಾನು ಏನು ಹೇಳೋದು ಕಾಯ್ತಾ ಇರ್ತೀನಿ. ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ನಮ್ಮ ಸಪೋರ್ಟ್ ನಿಮಗಿದೆ ಅಂತ ಒಂದು ಕಮೆಂಟ್ ಮಾಡಿ ಪ್ಲೀಸ್. ನಾನು ನಿಮ್ಮ ಕಮೆಂಟ್ಗಾಗಿ ಕಾಯ್ತಾ ಇರ್ತೀನಿ.